ಅಯ್ಯೋ ದೇವ್ರೆ, ಈ ವೀರೇಶ ಎದಕ್ಕೆ ಇವತ್ತು ಲೇಟ್ ಮಾಡಕ್ಕಂತಾನ ಏನ? ಲಗುನ ಬಾ ಅಂದಿನಿ. ಅಲ್ಲ ಗಾಡಿ ಸಿಕ್ತಾ ಏನಿಲ್ಲ, ಏನೂ ಹೇಳಲೇ ಇಲ್ಲ ಫೋನ್ ಒಳಗೆ. ಗಾಡಿ ಕೊಡಿಸ್ತೀನಿ ಅಂದಾರ ಅಂದ. ಯಾವಾಗ ತಗೊಂತಾನ ಏನು ತನ ಏನು ಹೇಳೇ ಇಲ್ಲ. ಇಲ್ಲ ಲಗುನರ ಬರಬೇಕಾ? ಯಾವಾಗಲೂ ಅವನ ಫಸ್ಟ್ ಬರ್ತಿದ್ದ, ಇವತ್ತು ನಾನು ಫಸ್ಟ್ ಬಂದೀನಿ. ಕಾಯೋದು ಎಷ್ಟು ಕಷ್ಟನಪ್ಪ. ಅಯ್ಯೋ ಈ ಕಡೆ ಎಷ್ಟು ಗಂಡು ಮಕ್ಳು ಕುಂತಾರ, ಒಂಥರ ಆಡ್ ಫೀಲಿಂಗ್ ಆಗತೈತಿ. ಸುಮ್ಮನೆ ಈ ಕಡೆನ ಕುಂದರ್ತೇನೆ. ಅಯ್ಯಪ್ಪ ದೇವ್ರಿ ಬಂದ. ಮೇಘ ಬಂದು ಭಾಳ ಹೊತ್ತಾತ? ಬಂದು ಒಂದು 10-15 ನಿಮಿಷ ಆತು. ಹೌದಾ, ಇವಾಗ ಇನ್ನೂ ಟೈಮ್ 10 ಆಗೈತಿ. 10 ಗಂಟೆಗೆ ಬಂದಿ ನಾನು. ಅದು ಹಂಗ ಅರ್ಜೆಂಟ್ ಒಳಗೆ ಲಗುನ ಬಂದಾನೆ, ಗೊತ್ತಾಗಲಿಲ್ಲ. ಬಾ ಕುಂದ್ರ ಬಾ. ಹೌದು, ನಾಷ್ಟ ಆಯ್ತಾ? ನಾಷ್ಟ ಇಲ್ಲೇ ಕ್ಯಾಂಟೀನ್ ಒಳಗೆ ತಿನ್ಕೊಂಡೆ, ಇಡ್ಲಿ ವಡ. ನಿಂದು? ನಂದಾತಪ್ಪ. ಇವತ್ತು ನಮ್ಮವ್ವ ಉಪ್ಪಿಟ್ಟು ಮಾಡಿದ್ಲ, ಅದು ಸ್ವಲ್ಪ ಮೊಸರು ಹಾಕೊಂಡು ತಿಂದೆ. ಏನು ಮಾಡ್ಬೇಕು ಅದೆಲ್ಲ ಬಿಡು. ಗಾಡಿ ಏನಾಯ್ತು? ಬೈಕ್ ಕೊಡಿಸ್ತೀನಿ ಅಂದಾರ ಅಂದಿ. ಇಲ್ಲ, ನಮ್ಮ ಅಣ್ಣ ಕೊಡ್ಸಂಗಿಲ್ಲ ಅಂತ ನಮ್ಮಪ್ಪ ಬೈದ್ಬಿಟ್ಟ. ರೊಕ್ಕಿಲ್ಲ ಎದು ಕೊಡಿಸ್ತಿ ಅಂತ. ನಂಗೆ ಭಾಳ ಬೇಸರ ಬಿಟ್ಟತಿ, ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತು. ಹೌದಾ? ಅಲ್ಲ ವೀರೇಶ, ಅಂತ ದೊಡ್ಡ ಕೆಲಸ ದಿನಕ್ಕೆ 5,000-10,000 ರೂಪಾಯಿ ದುಡಿಯೋದು ಅಂದ್ರೆ ತುಸಾತ? ಅಯ್ಯೋ ಏನು ಕೆಲಸನೇ ಇರಂಗಿಲ್ಲ. ಬರೀ ಅವ್ರು ಕೊಟ್ಟಿದ್ದು ಬ್ಯಾಗು ಅದು ಇದು ಏನಾರು ಇರ್ತಾವಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡೆಲಿವರಿ ಮಾಡೋದು ಅಷ್ಟೇ. ಕೆಲ್ಸಕ್ಕೆ 10,000 ಯಾರು ಕೊಡ್ತಾರ ವಿಚಾರ ಮಾಡು. ಹೌದು ಮೇಘ, ರೊಕ್ಕ ಇಲ್ಲ, ಗಾಡಿ ಕೊಡ್ಸಂಗಿಲ್ಲ ಅಂತ ನಾನಾರ ಏನ್ ಮಾಡ್ಲಿ? ಈಗ ನಾನ್ ದುಡ್ಯಕ್ ಹೋಗಿ ರೊಕ್ಕ ಕೂಡಿಸಿ ತಗೊಳ್ಳೋಷ್ಟ್ರೊಳಗೆ 2 ವರ್ಷ ಆಕೈತಿ. ಆ ಕೆಲ್ಸನೂ ಹೋಗ್ಬಿಟ್ಟಿರ್ತತಿ. ಹೌದು, ಅದೇನ್ ಖರೆ. ಆದ್ರೆ ಏನ್ ಮಾಡಬಹುದು? ಮೇಘ, ನೀನ ಒಂದು ಗಾಡಿ ಕೊಡ್ಸಲ್ಲ ನಿಮ್ಮಪ್ಪಗೆ ಹೇಳಿ. ವೀರು, ಕಾಮಿಡಿ ಮಾಡಕ್ ಕುಂತೀನ? ಏನ್ ಮಾತಾಡ್ತೀಯ? ನಮ್ದೇನ್ ಮದುವೆ ಆಗಿತ್ತೇನು? ಅಳೇನ್ ಕೊಡ್ಸಾಕ ನಿಂದೊಂದು ಕತಿ ಆತ. ಏನ್ ಮಾಡ್ಬೇಕಂತ ನಾನು ಇಲ್ಲಿ ಒದ್ದಾಡಕ್ ಕುಂತಾನಿ, ನಿನಗ ಜೋಕ್ ಮಾಡುದು ಹತ್ತತಿ. ಇಲ್ಲ, ರೊಕ್ಕ ಇಲ್ಲ, ಏನ್ ಮಾಡ್ಬೇಕು ಹೇಳು. ನಿಮ್ಮಪ್ಪನ ಕಡೆ ಏನಾರ ಇದ್ರ ಇಸ್ಕೊಡು ಅಂತ ಹೇಳಿದೆ. ಹೋಗ್ಲಿ ಬಿಡು, ಸಿಟ್ಟಾಗ್ಬೇಡ. ನೀ ಕೊಡ್ಸೋದು ಬೇಡ, ನಾ ತಗೊಳ್ಳೋದು ಬೇಡ, ಸುಮ್ನಿರು. ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡ್ಬೇಡ ವೀರು, ಸರಿ ಇರಂಗಿಲ್ಲ. ನಮ್ಮಪ್ಪನ ಬಗ್ಗೆ ಮಾತಾಡಕ ಹೋಗ್ಬೇಡ. ಅವ್ರು ಯಾಕೆ ಏನಾರ ಕೊಡ್ತಾರ? ಅಷ್ಟಕ್ಕೂ ಮಾವನ ಮನಿದು ಏನು ತಗೋಬಾರ್ದು ಅಳಿಯಂದ್ರ. ಆತಾತು, ಕೇಳಂಗಿಲ್ಲ ತಗೊಳಂಗಿಲ್ಲ, ಆಯ್ತಾ? ಈಗ ಏನ್ ಮಾಡ್ಬೇಕು? ವೀರು, ನಂಗೊಂದು ಐಡಿಯಾ ಬಂತ. ಹಂಗ್ ಮಾಡಿದ್ರೆ ಪಕ್ಕ ಗಾಡಿ ಬಂದ ಬರ್ತೈತಿ. ಹೌದಾ? ಏನದು? ನಾನು ಹೇಳುದಾದ್ರ ಮನೆಗೆ ಹೋಗಿ ನಿಮ್ಮ ಅವ್ಗೆ ಹೇಳು, ಯವ್ವ ಹಳೆ ಬಂಗಾರ ಏನಾರ ಇದ್ರ ಅದನ್ನ ಮಾರು, ಇಲ್ಲಂದ್ರ ಒತ್ತಿಗಿಡು, ಹೆಂಗಾರ ಮಾಡಿ ರೊಕ್ಕ ಕೂಡಿಸಿ ಗಾಡಿ ಕೊಡಿಸ್ಬಿ ಅಂತ ಹೇಳು. ಏನು ಒತ್ತಿಗಿಟ್ರ ಅತಿ ದಿನ ಪಗಾರ ಬಂದ ಬರ್ತೈತಲ್ಲ, ಆಮೇಲೆ ಬಿಡಿಸ್ಕೊಂಡು ಬಂದು ತಗೊಂಡ್ರಾತ. ಏನ್ ನಾ ಹೇಳುದಾದ್ರ ವೀರೇಶ, ಇದ ಲಾಸ್ಟ್ ಆಪ್ಷನ್, ಲಾಸ್ಟ್ ಐಡಿಯಾ. ಇದ್ರ ಮೇಲೆ ಆಗಂಗಿಲ್ಲಪ್ಪ. ಈ ಭಾರಿ ಐತಲ್ಲ ಇದು ಐಡಿಯಾ. ಆತ್, ಇವತ್ತು ಮನೆಗೆ ಹೋಗ್ತೀನಲ್ಲ, ನಮ್ಮ ಅವು ಕೇಳೇ ಬಿಡ್ತೀನಿ ಇವತ್ತು. ಯಾವ ಹಳೆ ಬಂಗಾರ ಯಾವ್ದಾರು ಇದ್ರ ಮಾರು, ಇಲ್ಲಂದ್ರೆ ಒತ್ತಿಗಿಡು, ನಂಗೆ ಒತ್ತಿಗಿಟ್ಟು ಒಂದು ಗಾಡಿ ಕೊಡಿಸು ಅಂತ ಹೇಳೇ ಬಿಡ್ತೀನಿ ತಡಿ ಇವತ್ತು. ಹಂಗ್ ಮಾಡ್. ಮತ್ತೆ ಅವ್ರು ಇವ್ರನ್ನ ಕೇಳಿ ನೀನ್ ಯಾಕೆ ಮೂಡ್ ಆಫ್ ಮಾಡ್ಕೊತಿ? ಹೋಗ್ಲಿ ಬಿಡು. ಇನ್ ಮೇಲೆ ನಿಮ್ಮ ಅಣ್ಣನ ರೊಕ್ಕ ನಿನಗೆ ಎದಕ್ ಬೇಕಾಕೈತಿ? ನೀನ ದುಡ್ದು ಬಿಡ್ತಿ ತಿಂಗಳ ಲಕ್ಷಾಂತರ ರೂಪಾಯಿ. ನೀನ ಹತ್ರ ಬಂದು ಅವ್ರ ರೊಕ್ಕ ಕೇಳಿರ್ಬೇಕು. ಆ ರೇಂಜ್ ಒಳಗೆ ಬೆಳಿಬೇಕಾ ವೀರೇಶ ನೀನು? ನಂಗೂ ಅದ ಆಸಿ. ತಗೋ, ನಾನು ನಮ್ಮ ಅವ್ಗೆ ಕೇಳ್ತೀನಿ ಇವತ್ತು. ಈಗ ಮೊದ್ಲು ಮನೆಗೆ ಹೋಗಿ ಕೇಳು ಏನಾಯ್ತು ಅಂತ. ನಂಗೆ ಇವತ್ತು ಸಾಯಂಕಾಲ 4 ಗಂಟೆಗೆ ಫೋನ್ ಹಚ್ಚು, ನಮ್ಮಪ್ಪ ಇರಂಗಿಲ್ಲ. ಆಯ್ತಾಯ್ತು. ಮತ್ತೆ ಇಲ್ಲೇ ದೋಸೆ ಏನಾರು ತಿನ್ನಿಸ್ಲಾ? ಅಯ್ಯೋ ಬೇಡಪ್ಪ, ಈಗಾಗಲೇ ನಾಷ್ಟ ಆಗೈತಿ, ಬೇಡ. ನಾನು ಇನ್ನು ಬರ್ತೀನಿ ತಗೋ, ಮತ್ತೆ ನನಗೆ ಲೇಟ್ ಆಗ್ತತಿ. ಹೋಗಿ ಏನು ಮಾಡ್ತಿ? ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಿ. ಇದನ್ನು ಹೇಳಕ್ ಬಂದು ಏನಿಲ್ಲ. ಕುಂದ್ರ, ಒಂದು 10 ನಿಮಿಷ ಕುಂದ್ರ, ಮಾತಾಡುನು. ಆತ್ ಕುಂದಿರ್ತೀನಿ. ಮತ್ತೆ ಏನಿಲ್ಲಪ್ಪ, ನೀನ ಹೇಳ್ಬೇಕು. ಇವತ್ತು ಶಂಕ್ರಿ ಆರಾಮದಾಳ ಏನಿಲ್ಲ? ಇವ ಈಕಿನ್ ಮಾತಾಡ್ಸಕ್ಕೂ ಹೆದರ್ಕಿ ಬರಕ್ ಕುಂತತಿ. ಸುಮ್ಕ ಹೋಗ್ಬಿಡುದು ವಾಸಿ. ಯಾಕ ಏನು ಶಂಕ್ರಿ ಹಂಗ್ಯಾಕ ನನ್ನ ನೋಡಿದ್ರೆ ಹೆದರ ಕುಂತಿಯಲ್ಲ? ಏನಿಲ್ವಾ, ಏನಿಲ್ಲ. ಏನಾರ ಬೇಕಿತ್ತನ? ಯಾಕ ಹಂಗ್ ನಡ್ದ ಕುಂತಿ ನನ್ನ ನೋಡಿ? ಬಾ ಕುಂದ್ರ, ಬಾ, ಒಟ್ಟು ಮಾತಾಡ್ಕೊಂತಾರ ಕುಂದ್ರುನು ನಂಗೆ ಯಾಕೆ ಆರಾಮ ಅನ್ನಿಸ್ವಲ್ತು. ಶಂಕ್ರಿ, ನನಗೊಂಥರ ಹೆದರಿಕೆ ಆಗ ಕುಂತತ್ಲಿ. ಯಾಕ ಇಲ್ಲವಾ, ನಂಗೆ ಏನೋ ಒಂಥರ ಚೀರ್ದಂಗ ಅನ್ಸಕ್ ಕುಂತತಿ. ಈಗ ನಿಂಗೆ ಕೇಳಿಸ್ಲಿಲ್ಲ? ಇಲ್ಲಿ ಬಿಡೇಕ, ನೀನು ಭ್ರಮೆ ತಗೊಂಡಿ ನೋಡು. ಮನೆಯಾಗಿನ ಮಸ್ತನ ಚಿಕನ್ ಮಾಡ್ಯಾರು. ಅಯ್ಯೋ ದೇವ್ರಿ, ಚಿಕನ್ ತಿಂದು 7 ದಿನ ಆಗಿತ್ತು. ಇವತ್ತು ಹೊಟ್ಟಿ ಬಿರಿಯಾನಿ ಚಿಕನ್ ಬಾರ್ಸುದ. ಏನವಾ ನಂಗರ ಏನು ತಿಳಿಲಾರ್ದಂಗ ಆಗ್ಬಿಟ್ಟತ್ ನೋಡು. ಒಂಥರ ಅಂಜಿಕಿ. ನಾ ಬಂದ ಮೇಲೆ ಅಂಜಿಕಿ ಭಯ ಎಲ್ಲ ಬರಕ ಬೇಕು. ಅಡಿಗೆ ಏನ್ ಮಾಡ್ಲಿ ಹೇಳು? ಅಡಿಗೆ ಮತ್ ಚಿಕನ್ ಬೇಕಂದಿಲ್ಲಲೇ ಅವಾಗ್ಲೇ, ಅದಕ್ಕೆ ಚಿಕನ್ ಮಾಡೇನಿ. ಹೌದಾ? ನಾ ಹೇಳಿದ್ನ ಚಿಕನ್ ಬೇಕು ಅಂತ? ಇಲ್ಲ, ನಿಮ್ಮ ಅಜ್ಜಿ ಬಂದಿದ್ದ. ಮತ್ ನನ್ನ ಬಾಯಾಗ ಬರ್ಸ್ಬೇಡ. ಹಾಕೊಂಡ್ ತಿನ್ನೋ, ಇಲ್ಲಂದ್ರ ನಾನ ಹಾಕೊಡ್ತಾನೆ, ಕುಂದ್ರು. ಇವಾಗ ಮಾತಾಡಿದ್ದಿ, ಇವಾಗ ನೆನಪಿರಂಗಿಲ್ಲ. ತಗ, ಹೊರಗೋಟು ಹಪ್ಪಳ ವಡ ಹಾಕಿದ್ದೆ, ತರ್ತೀನಿ ತಡಿ, ಇಬ್ರು ಕುಂತು ಊಟ ಮಾಡೋಣಂತ. ತಗೋರೇಕ. ನನಗ ಚಿಕನ್ ತಿನ್ನಂಗಾಗೈತಿ. ಮಸ್ತನ ಚಿಕನ್ ವಾಸನಿ. ಎಲ್ಲೈತಿ ಚಿಕನ್? ಎಲ್ಲಿಟ್ಟಾಳಿಕಿ? ರೆಡಿ ಚಿಕನ್ ಮಾಡಿಯಾ? ಇವತ್ತು ನಿಂಗೆ ಒಂದು ಪೀಸ್ ಉಳ್ಸಂಗಿಲ್ಲ ನೋಡು. ಚಿಕನ್ ತಿಂದು ಅದು ಎಷ್ಟು ದಿನ ಆಗಿತ್ತು. ಚಿಕನ್ನು ಈ ರೇಣಿ ಚಿಕನ್ ಮಾಡೋದು ಮಾಡ್ಯಾಳ. ಅದ್ರಾಗ ಒಂದು 2 ಲೆಗ್ ಪೀಸ್ನು ಹಾಕ್ಯಾಳ ನೋಡು. ಕೋಳಿ ಕಾಲು ತಿನ್ನು ಮಜಾನ ಬ್ಯಾರಿ. ಮಸ್ತ್ ಆಗೈತಿ. ಎಷ್ಟು ರುಚಿಯಾಗೈತಿ ಇದು ಚಿಕನ್.
ಇದು ಇಟ್ಟು ಚಿಕನ್ ತಿಂದ್ಬಿಟ್ರ ಹೊಟ್ಟಿ ತುಂಬ್ದಂಗೆ ಆಕೈತಿ, ಜೀವಕ್ಕೆ ತಂಪು ಅನಿಸ್ತತಿ. ಆರಾಮಾಗಿ ಹುಂಚಿ ಹಣ್ಣಂಗೆ ಗಿಡಕ್ಕೆ ಹುಂಚಿ ಮರಕ್ಕೆ ಹೋಗಿ ನೇತು ಬೀಳೋದ್ರಾಗಿರೋ ಖುಷಿನ ಬ್ಯಾರೆ. ಆರಾಮ್ ಅನಿಸ್ತಪ್ಪ. ಇನ್ನು ಆರಾಮಾಗಿ ಹುಂಚಿ ಮರಕ್ಕೆ ಹೋಗಿ ನೇತು ಹಾಕೊಂಡ್ಬಿಡ್ತೀನಿ. ಲೇ ರೇಣಿ ಒಟ್ಟು ಊಟಕ್ಕೆ ಕೊಡ್ಬಾ, ಹೊತ್ತಾಗೈತಿ. ಹಾ ತಡ್ರಿ ಬಂತಡ್ರಿ, ಊಟಕ್ಕೆ ಕೊಡ್ತೀನಿ ತಡ್ರಿ. ಕೈಕಾಲು ಮಕ್ಕ ತಕೊಂಬರಿ, ಊಟಕ್ಕೆ ನೀಡ್ತೀನಿ. ಅಯ್ಯೋ ದೇವ್ರಿ, ಇದೇನಿದು ಕಡಾಗಿ ಇಲ್ಲ ಐತಿ? ಖಾಲಿ ಕಡಾಗಿ ಇಲ್ಲ ಯಾರಿಟ್ರು? ಅಲ್ಲ ನಾನು ಅಡಿಗೆ ಮನೆಗಿದ್ದೆ, ನಾನಾರ ಇಟ್ಟಿಲ್ಲ. ಓ ನಮ್ಮ ಸಂಕ್ರಿ ಏನಾರ ಇಟ್ಟಿರ್ಬೇಕು. ಏನವ ಒಂಥರ ಮಾಡಕ್ ಕುಂತದ ಅದು. ಲಗು ಲಗುನ ಊಟ ಮಾಡ್ಬೇಕವ. ಲಗುನ ತಂಬಾಲೆ. ಹ್ಞೂ ತರ್ತೀನಿ ತಡ್ರಿ. ಚಿಕನ್ ವಾಸನೆ ಘಮ್ ಅಂತ ಬರಾಕ್ ಕುಂತತಿ. ಅದ್ ಯಾವಾಗ ಊಟಕ್ಕೆ ಕೊಡ್ತಾಳವೋ ಅದ್ ಯಾವಾಗ ತಿಂತೀನೋ ಅನ್ನಂಗ ಆಗೈತಿ. ಅಯ್ಯೋ ಅಯ್ಯೋ ಇದೇನ ದೈವ ಏನ್ರಿ ರೀ? ಏನ ಆತ್ ನಡಿ. ಅದ ಅನ್ಕೊಂಡಿ ನಾನು ಈಟೋತಾದ್ರೂ ಏನೋ ರಾಡಿ ಕೊಂಪಿ ತಗಲೇ ಇಲ್ಲಲ್ಲಿಕ್ಕಿ ಅಂತ. ಆಗ್ಲೇ ತಂದ ಬಿಟ್ಲಿ ನೋಡಿ ಏನೋ ಒಂದು. ರೀ ಅದು ಅದು ಅಡ್ಗಿ ಮನ್ಯಾಗ. ಲೇ ರೇಣಿ ನೆಟ್ ಹೇಳ್ತೀಯ ಜಾಡ್ಸಿ ಹೊತ್ತ ಒದಿಬೇಕ. ಅಯ್ಯೋ ಸುಮ್ಕಿರಿ, ಅದ ಹಂಗಲ್ಲ. ನಾನು ಕಂಡಬಟ್ಟಿ ಚಿಕನ್ ಮಾಡಿ ಕಡಾಗಿ ತುಂಬಾ ತುಂಬಿಟ್ಟಿದ್ದೆ ರೀ. ಗೊತ್ತನು ಎಷ್ಟು ರುಚಿಯಾಗಿ ಮಾಡಿದ್ದೆ. ಒಂದ್ 4 ಲೆಗ್ ಪೀಸ್ ಹಾಕಿಸಿದ್ದೆ, ರಾಮಣ್ಣಿಗೆ ಹೇಳಿ ತರಿಸಿದ್ದೆ. ಈಗ ನೋಡಿದ್ರ ಮನ್ಯಾಗ ಚಿಕನ್ ಇಲ್ಲ. ಏನ ಮನ್ಯಾಗ ಚಿಕನ್ ಇಲ್ಲ? ಏಟ್ ತರ್ಸಿದ್ದಿ? ಬರೋಬ್ಬರಿ 2 ಕಿಲೋ ಸನೇಕ. ಆಡ್ಕೊಂಡ್ ಚಿಕನ್ ಇಟ್ಟಿದಿಟ್ಟಲ್ಲಿ ಇಲ್ಲ. ಇದನ್ನ ನಾನ್ ನಂಬಬೇಕು. ಹ್ಞೂ ರೀ. ತಗದೊಂದ್ ಕೊಟ್ಟೆ ಅಂತ ನೋಡ್ಕ ಪಾಳಗಡ್ಡಿಗ ಮಕ ಅನ್ನೋದು ಹನುಮಪ್ಪನ ಮಸಡಿ ಆಗಿರ್ಬೇಕು. ಇಲ್ರಿ, ನಾ ಮಾಡಿದ ಖರೇನ ವಾಸನೆ ಬರಾತಿತ್ತಿಲ್ಲ. ವಾಸನೆ ಬರಾತೈತಿ, ಯಾವ್ದು ಚಿಕನ್ ಇಲ್ಲಲ್ಲ. ಎಲ್ಲ ನೀನ ನಿಮ್ ತಂಗಿ ತಿಂದು ನೀರ್ ಕುಡ್ತಿರಿಲ್ಲ. ಹಾಳಾದವ್ರವ ಇದೊಂದು ದುಡ್ದು ಬಂದ್ ಗಂಡಸಿಗ ಒಂದು ತುತ್ತು ಅನ್ನ ಹಾಕಕ್ಕಾಗಂಗಿಲ್ಲ ಅಂದ್ರೆ ನೀವೆಂತವ್ರದಿರ್ಲಿ. ನಿಮ್ ಹೆಣ ಎತ್ಲಿ, ನಿಮ್ಮನ್ನ ಶಿಗರಿ ಕಟ್ಟಿ ಹಿಂಗಾರ್ ಮಾಡ್ಲಿ. ಅಯ್ಯವ್ವ, ನನ್ನ ಕೇಳೋರ್ ಯಾರಿಲ್ಲ ಯವ್ವ. ಏನ್ರಿ ಈ ಮನ್ಯಾಗ ದೆವ್ವ ಐತ್ರಿ? ನೀನ ದೊಡ್ಡ ದೇವ, ಇನ್ನೂ ಒಂದ್ ದೇವ್ ಬರ್ತತನ. ಅಯ್ಯೋ ದೇವ್ರೆ, ಆ ದೇವ ನಿನ್ನ ನೋಡಿ ಹೆದ್ರು ಹೋಗ್ಲಿಲ್ಲ ಅಂದ್ರೆ ಅಷ್ಟು ಸಾಕು. ನಿಮ್ದೊಂದು ಕತಿ ಎತ್ತಾಗ ನಿಮ್ಗೆ ಏನು ಗೊತ್ತಾಗಂಗಿಲ್ಲ. ತಡ್ರಿ ಸಂಕ್ರಿ ಕರಿತೀನಿ. ಲೇ ಸಂಕ್ರಿ, ಏನಾತ ಯಾಕ? ಲೇ ಅಡಿಗೆ ಮನೆಗ್ ಬಂದಿದ್ದೇನ? ಇಲ್ಲವ ನಾ ಬಂದಿಲ್ಲ, ನಾನ್ ಹಂಗ ಮಕ್ಕಂಡಿದ್ದೆ. ಯಾಕ ತಲೆ ನೋವಾ ಕುಂತತ್ ನನಗ, ಆರಾಮಿಲ್ಲಲ್ಲ ಅದಕ್ಕ ಮಕ್ಕಂಡಿದ್ದೆ. ಸಂಕ್ರಿ ಕರೆ ಹೇಳು, ಅಡಿಗೆ ಮನೆಗಿಂದ ಚಿಕನ್ ಎಲ್ಲರ ಬಚ್ಚಿಟ್ಟೇನೋ? ಇಲ್ಲವ ನಾ ಬಚ್ಚಿಟ್ಟಿಲ್ಲ. ಇಲ್ಲ ನಂಗೆ ಹೊಟ್ಟೆ ಹೋಗೈತಿ, ಊಟಕ್ಕರ ಕೂಡ ಆಯ್ತಾ? ಅಯ್ಯೋಯ್ಯೋ ಏನ ಆಗೇತ್ರಿ ನಮ್ಮ ಮನೀಗ? ಏನಾಗೈತಿ? ಏನಾಗೈತಿ? ನೀನ್ ತಿಂದು ಶಟ್ಯಾಕ ಸುಳ್ಳು ಮಾತಾಡ್ತೀನಿ. ನಾನು ನಿನ್ನ ನಮ್ ಕಡೆ ಮನಿಗ್ ಊಟಕ್ಕೆ ಬಂದಿಲ್ಲ, ನಾನು ತಗೊಂಡ್ ನಾನು ಹೊಡ್ಕೋಬೇಕು. ಅಲ್ಲೇ ಮಲ್ಲಿಕನ ಅಂಗಡಿಯಾಗ ಏನಾರ ತಿಂತನ್ ತಗೋ. ವೈದಂತ ಮನಿಗ್ ಬಂದ್ರೆ ನೆಮ್ಮದಿ ಇಲ್ಲ ತಗ. ಯಾಕ ಏನಾತ? ಸೊಸಿ ಸೊಸಿ ಎಲ್ಲದಿವ ಒಟ್ಟು ಬಾ ಇಲ್ಲಿ. ಸಸಿ ಬೇಕನ? ಇಲ್ಲಿ ಕಣ್ ಮುಂದೆ ನಾ ಕುಂತನಿ, ನನಗ್ ಕೇಳ್ಬೇಕು ಹೇಳ್ಬೇಕು. ಇಲ್ಲ ಮೊದ್ಲು ಸೊಸಿಗೆ ಹೇಳ್ಬೇಕು, ಸೊಸಿ ಕೈಯಾಗ ಕೊಡ್ಬೇಕೇನ. ಸುಚಿತ್ರಾ ಬಾರ್ ಬಾ ಇಲ್ಲಿ. ಇಲ್ಲಿ ನಾ ಕುಂತನಿ, ಕಿಮ್ಮತ್ತಿಲ್ದಂಗ ಅಕ್ಕಿನ ಕರೀತಾರ. ಏನ್ರಿ ಮಾವ? ತಗರವ ಈ ಒಟ್ಟು ಹಣ್ಣು ತಂದೆ ನೋಡು. ಏನು ಚಲೋ ಹಣ್ಣು ಅಂತೀವೋ, 100 ರೂಪಾಯಿ ಕಿಲೋ. ಒಂದು 3 ಕಿಲೋ ತಂದೆ ನೋಡುವ. ಇವತ್ತು ಒಟ್ಟು ಕೆಲಸ ಜಾಸ್ತಿ ಇತ್ತು, ರೊಕ್ಕನ ಪಗಾರ ಜಾಸ್ತಿ ಕೊಟ್ಟಲ್ಲ, ಎಲ್ಲ ಸೇರಿಸಿ ತಂದೇನೆ. ತಗೋರವ. ಹೌದ್ರಿ ಮಾವ, ಥ್ಯಾಂಕ್ಸ್ ರೀ. ಏನವಾ ಸೊಸಿ, ಏನ ನಿಮ್ಮ ಅತ್ತಿ ಬಂದಿದ್ಲಂತ ಮಂಜವ್ವ? ಅಲ್ಲ ಹೀರೋ ಅಂತ ಹೇಳ್ಬೇಕಿಲ್ಲ? ಹ್ಞೂ ರೀ ಮಾವ, ಇರಂತ ಎಷ್ಟು ಹೇಳ್ದೆ ಕೇಳೇ ಇಲ್ರಿ. ಇಲ್ಲವ ನಾ ಇನ್ನೊಮ್ಮೆ ಬರ್ತೀನಿ ಅಂತ ಹೋಗೇ ಬಿಟ್ರ ಅವ್ರು. ಅಲ್ವಾ, ಅಲ್ಲಿಂದ ಅಷ್ಟು ದೂರಿಂದ ಬಂದಿರ್ತಾರ, 1-2 ದಿನ ಇದ್ದು ಹೋಗು ಅಂತ ಹೇಳ್ಬೇಕು, ಹಂಗ ಕಳಿಸ್ಬಾರ್ದು. ಇಲ್ರಿ ಮಾವ, ನಮ್ಮ ಅತ್ತಿಯರು ಇರ್ತಿದ್ರು, ಮತ್ತ ನಮ್ಮ ಮನೆ ಮುರಿದ್ರೆ ಏನ್ ಮಾಡ್ಬೇಕು ಅಂತ ಹೋಗ್ಬಿಟ್ರಿ ಅವ್ರು. ಮನಿ ಮುರಿದ್ರ ಅಂದ್ರ ಅಯ್ಯಪ್ಪ ಏನಿಲ್ಲ, ಹಂಗ ಅಂತಾಳಕಿ. ಹಣ್ಣು ತಂದಿನ ನಂಗೂ ತಿನ್ನಂಗಾಗಿತ್ತು, ತಂದಿದ್ದಕ್ಕೆ ಚಲೋ ಆತ್ ನೋಡು. ನಾನು ಪ್ಯಾಟಿಂದ ಬರ್ಮುಂದ್ ತರ್ಬೇಕು ಅಂತೀನಿ, ಹೊತ್ತಾಗಿರ್ತೈತಲ್ಲ, ಬಸ್ ಮಿಸ್ ಆಕೈತಿ ಅಂತ ಹಂಗ ಬಂದ್ಬಿಡ್ತಾನಿ. ನಂಗೆ ಭಾಳ ಖುಷಿ ಆತ್ ನೋಡಪ್ಪ. ಸುಚಿತ್ರಾ ಹೋಗಿ 1-2 ಹಣ್ಣು ಕಟ್ ಮಾಡ್ಕೊಂಬಾ ಹೋಗು. ಹಂಗಲ್ಲ ಅವಿನಾಶ, ಏನ ಹೇಳಕ್ ಕುಂತಿದ್ಲ ಸೊಸಿ ಮನಿ ಮುರಿತೈತಿ ಏನ ಅಂದ್ಲಪ್ಪ. ಅದ ಮಗ ಹೇಳಿಲ್ಲ ಏನು ಇಲ್ಲ ಅಂತ. ನಿಮ್ದೊಂದು ಕತಿ ತಗ ಹೋಗ್ರಿ ಸುಮ್ಕೆ. ತಗರವ ಸುಚಿತ್ರಾ, ಹಣ್ಣು ಕಟ್ ಮಾಡಿ ತಂಬಾ. ಹ್ಞೂ ರೀ ಮಾವ, ಆಮೇಲೆ ಬಾ ನೀನು ಮಾಡ್ತೀನಿ. ಯಪ್ಪ ನಾನು 4 ದಿನ ಚೆನ್ನೈಗೆ ಹೋಗಿ ಬರ್ತೀನಪ್ಪ. ಯಾಕಲ್ಲ ಮಗ? ಚೆನ್ನೈಗ? ಹ್ಞೂನವ, ಅದು ಕೆಲ್ಸದ ಮೇಲೆ ಹೋಗ್ಬೇಕಂತ ಹೋಗಿ ಬರ್ತೀನಿ. ಯಾವಾಗಪ್ಪ? ನಾಡ್ದ ಬೆಳಿಗ್ಗೆನ ಹೋಗುದಂತ, ಅಂದ್ರೆ ವಿಮಾನದೊಳಗ. ಅಲ್ಲ ನನ್ನ ಮಗ ವೀರೇಶ 7 ದಿನ ಆತು. ಒಂದು ಗಾಡಿ ಕೇಳಕ್ ಕುಂತ ಕೊಡ್ಸಕ್ಕಾಗಿಲ್ಲ, ವಿಮಾನದಾಗೆಲ್ಲ ಅಡ್ಡಾಡಕ ರೊಕ್ಕ ಬಂದ್ಬಿಟ್ವನು. ವಾ ವಾ ವಾ, ಎಂತ ಕಳಕಂತ್ರೆ ಆಟ ಆಡಕುಂತಾನಿವಾ. ಅದು ವಿಮಾನದ್ದೆಲ್ಲ ರೊಕ್ಕ ಅವ್ರದಯ್ಯಪ್ಪ, ನಮ್ಮ ಸರ ನೋಡ್ಕೊಂತಾರ, ನಾನು ಹೋಗೋದು ಬರೋದು ಅಷ್ಟೇ. ಆತಪ್ಪ ಹೋಗ್ಬಾ, ಮತ್ತೇನು ಮಾಡ್ಬೇಕು. ಆದ್ರೆ ಸುಚಿತ್ರಾ ಇಲ್ಲಿ ಇರಂಗಿಲ್ಲಪ್ಪ, ಆಕಿ ತವ್ರ ಮನೆಗೆ ಹೋಗ್ಕಾಳಂತ. ಯಾಕೋ ಇಲ್ಲೇ ಇದ್ರೆ ನಾವೇನು ಕಡ ತಿಂದ್ಬಿಡ್ತೀವೇನು? ಬೇಷದಿ ತಗರಪ್ಪ, ನೀನ್ ಅತ್ತಾಗ ಹೋಗು, ಈಕಿ ಇತ್ತಾಗ ಹೋಗ್ಕಾಳ, ನಾವು ಹಂಗ ಕುಂದಿರ್ತೀವಿ ಇಲ್ಲಿ. ಹಂಗಲ್ಲವಾ, ಆಕಿನೂ ಮದುವೆ ಆಗಿಂದೆ ಒಟ್ಟ ಹೋಗೇ ಇಲ್ಲಲ್ಲ, ಅವ್ರ ಹತ್ತಿನೂ ಕರ್ಯಾಕ ಕುಂತಾಳಂತ. 4 ದಿನ ಇರುಣ್ ಬಾ ಒಟ್ಟಿಗೆ ಅಂತ, ಅದಕ್ಕೆ ಹೊಂಟಾಳ. ತಿಳ್ದಂಗ್ ಮಾಡ್ರಪ್ಪ, ನಮ್ಗೆ ಏನು ಹೇಳ್ಬೇಡ್ರಿ ಕೇಳ್ಬೇಡ್ರಿ, ನಿಮಗ್ ತಿಳ್ದಂಗ್ ಮಾಡ್ರಿ. ಲೇ ಯಾಕಲೆ, ನೀ ನನ್ನ ಮದುವೆ ಅದು ವಸ್ತ್ರದಾಗ ಹೋಗೇ ಇಲ್ಲನ ತವ್ರ ಮನಿಗ? ಸುಟಿ ಕೊಟ್ಟ ಸಾಕ ಸಾಲಿ ಓಡುದ ತವ್ರ ಮನಿಗ. ಯಾವಾಗ ನಿಮ್ಮ ಅತ್ತಿಗೆಮ್ಮ ಮದುವೆಯಾಗಿ ಬಂದ್ಲಲ್ಲ, ಅವಾಗ ಮಕ್ ಹೊಡೆದಂಗ ಭಯ ಕುಂತ್ಲು, ಅವಾಗಿಂದ ಹೋಗುದು ಬಿಟ್ಟಿ. ನಿಂದು ಒಂಥರ ಆಕಿದೊಂಥರ ಏನೋ. ಹೆಂಗ ಮರ್ಯಾದೆ ತೆಗಿಲಿ ಅಂತ ಕುಂತಿರ್ತೈತಿ ಇದು ನನ್ನ ಗಂಡ. ಆತ್ ತಗೋರಿ. ಅಲ್ಲ ಬರೇ ಕೆಲಸ ಮಾಡಿಸ್ಕೊಂತಾರಲ್ಲ ಅವರು,
ಅಲ್ಲ ಪಗಾರ ಹೆಚ್ಚಿಗೆ ಮಾಡ್ಬೇಕಿಲ್ಲ. ಹೌದಪ್ಪ ಅವಿನಾಶ, ಕೆಲಸ ಜಾಸ್ತಿ ಆಕೈತಿ, ಪಗಾರ ಹೆಚ್ಚು ಮಾಡ್ಬೇಕಿಲ್ಲ. ಕೇಳಪ್ಪ, ನಾವ್ ಸುಮ್ನಿದ್ರ ಅವ್ರು ಸುಮ್ನಿರ್ತಾರ. ಯಪ್ಪ ಅದು ಪಗಾರ ಜಾಸ್ತಿ ಮಾಡ್ಯಾರ ಅವ್ರು. ಅಲ್ಲಲ್ಲ ನಂಗೆ ಹೇಳೇ ಇಲ್ಲಲ್ಲ. ಮನ್ಯಾಗ ಹಿರಿಯರ್ ಅದಾರ, ಅವ್ರಿಗೆ ಹೇಳ್ಬೇಕು ಕೇಳ್ಬೇಕು. ಇಲ್ಲ ಮೊದ್ಲಾದ್ರೆ ಎಲ್ಲ ಹೇಳ್ತಿದ್ದಿ ಬಿಡಪ್ಪ, ಈಗೇನ ಬದ್ಲಾಗ್ಬಿಟ್ಟಿ. ಇಲ್ಲವಾ, ಮನ್ನಿಂದ ಹೇಳಿದ್ರು 20,000 ರೂಪಾಯಿ ಅಂತ ಈಗ ತಿಂಗಳ ಪಗಾರ. ಅಡ್ಡಿ ಇಲ್ಲಪ್ಪ, ತಿಂಗಳ 10,000 ಹೆಚ್ಚು ಕೊಡಕ್ ಕುಂತಾರ ಅಂದ್ರ ಮುಗಿತಲ್ಲ ಇನ್ನೇನು. ತಿಂಗಳ 10,000 ರೂಪಾಯಿ ಬ್ಯಾಂಕಿಗೆ ಕಟ್ಬಿಡ್ನು, ಎಲ್ಲ ಸೇರಿಸಿ ನಿಮ್ ತಮ್ಮಗ ಒಂದು ಗಾಡಿ ತಗೊಂಡ್ರ ಆತು. ಹೌದಿಲ್ಲ ಸುಮಿತ್ರಿ? ಏನ್ರಿ ನಿಮ್ದು? ಅವನು ಮುಂದ ಫ್ಯಾಮಿಲಿ ಐತಿ, ಮದುವೆ ಆಗೈತಿ, ತುಸಾ ಖರ್ಚಿರಂಗಿಲ್ಲ. ಎಲ್ಲ ದುಂಡು ಗುಡಿಸಿ ನಿನ್ ಮಗ್ ಹಾಕಕ್ಕೆ ಏನಿಲ್ಲ ಹರ್ಕತ್ ಬಿದ್ದಿಲ್ಲ, ಸುಮ್ಕಿರ. ಸ್ವಂತ ಮಗಗ ಗಾಡಿ ಕೊಡ್ಸಕ್ ಯೋಗ್ಯತೆ ಇಲ್ಲ, ಮತ್ತಿಲ್ಲಿ ಮಾತಾಡ್ತಿರೇನು? ಬೇಕಂದ್ರ ಅವ್ನ್ ದುಡ್ಡು ಅವ್ನು ತಗೊಂತಾನ, ಏನು ನಾವ್ ಯಾರು ಕೊಡ್ಸಂಗಿಲ್ಲ ಅಷ್ಟೇ. ಹೌದವಾ, ಅಪ್ ಹೇಳುದು ಕರೆಕ್ಟ್. ಅವಿನಾಶ ಹೋಗಪ್ಪ, ನಿನ್ ಕೆಲಸ ಏನಾರ ಇದ್ರ ಮಾಡ್ಕೊ ಹೋಗು, ಹಣ್ಣಲ್ಲೇ ತಗೊಂಡ್ಬಂದ್ ಕೊಡ್ತೇನೆ ನಾನು. ಹ್ಞೂನಪ್ಪ. ಎಲ್ಲೋ ಸುಟ್ಟು ವಾಸನೆ ಬರಾಕುಂತಿಲ್ಲ ಸುಮಿತ್ರಿ? ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳತಿ, ಗೆಳತಿ ಗೆಳತಿ. ಗೊತ್ತೈತೋಗ್ರಿ, ಏನ್ ಒಟ್ಟು ಉರಿಸ್ತೀರಿ. ಅಲ್ಲ ಇಷ್ಟು ಕಟ್ಕೊಂಡು ಹೆಂಡ್ತಿನ ಅಯ್ಯೋ ಅನ್ನಿಸ್ತಿರಲ್ಲ, ಮುಂದಿನ ಜನ್ಮದಾಗ ನನ್ನಂತ ಚಲೋ ಹೆಂಡತಿ ಸಿಗಂಗಿಲ್ಲ ನಿಮ್ಗೆ, ಗೊತ್ತಾಕೇತವಾಗ. ಸಿಗ್ತೀನಿ ಅಂದ್ರೆ ನಾನ್ ಬ್ಯಾಡ ಅಂತೀನಿ, ನಿನ್ನಂತ ಮನಿ ಮುರುಕಿ ಬ್ಯಾಡ ನನಗ. ಅವಿನಾಶ್ ಕದ ಎಷ್ಟು ಉರಿಸ್ತಿದ್ದಿ? ಪಾಪ ಅದು ಎಷ್ಟು ದಿನ ಉಪವಾಸ ಮಕ್ಕಂಡಿಲ್ಲ. ಒಂದ್ ಕೈ ಅಕ್ಕಿ ಕಮ್ಮಿ ಹಾಕುದಂತ, ಅವ್ನು ಹಂಗ ಮಕ್ಕಳುದಂತ, ಆ ರೊಕ್ಕ ಉಳಿಸಿ ನಿನ್ ಮಕ್ಳಿಗೆ ಕೊಡುದಂತ. ಎಷ್ಟ್ ಆಟ ಆಡಿ ನೀನು ನವರಂಗಿ ಆಟನ. ಈಗ ನೋಡು ನಾನು ಸೊಸಿ ಮನಿ ನಡ್ಸಾಕುಂತಾಳ, ಒಬ್ರ ಒಂದ್ ಹೊತ್ತರ ಒಂದ್ ತುತ್ತರ ಕಮ್ಮಿ ಬಿದ್ದತನ ಎಲ್ಲರಿಗೂ ಸರಿ ಸಮ ಕರೆಕ್ಟ್ ಆಗಿ ಊಟಕ್ಕೆ ನೀಡ್ತಾಳ, ಎಲ್ಲರ ಕಾಜಿನೂ ನೋಡ್ಕೊಂತಾಳ. ಹಂಗ ನೋಡುದಾದ್ರ ಆಕಿ ಗಂಡ ದುಡ್ದಿದ್ದು ಅಂತ ಈಗ ಮೈ ತುಂಬಾ ಸೊಕ್ಕಿರ್ಬೇಕು. ಆದ್ರೆ ಇದ್ದಂತ ಮನೆ ಅಂತ ಹುಡುಕಿಯಲ್ಲ ಸೊಕ್ಕಿ ಇಲ್ಲಕ್ಕೀಗ, ಹಂಗಂತ ಬದ್ಕಂಡಿ ನೀನ್ ಹಿಂಗ ಅಡ್ಡೂರ್ದಿ ಸುಮಿತ್ರಿ. ನಿನಗರ ಉಳಿಗಾಲಿಲ್ಲ, ನೆನಪಿಟ್ಕ. ಹೌದು, ಆ ಸುಚಿತ್ರ ನಮ್ಮ ಮನ್ಯಾಗ ಇರೋ ಮಟ ನನಗರ ಉಳಿಗಾಲಿಲ್ಲ. ಹೌದು, ಹಿಂಗರ ಮಾಡಿ ಯಾಕಿನ್ನ ಮನೆಯಿಂದ ಹೊರಗೆ ಹಾಕ್ಬೇಕು.